ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯೆ. ಬರ್ರಿ, ಇವತ್ತು ಒಂದು ಸಾಬುದಾನಿ ದೋಸೆ ಹೆಂಗೆ ಮಾಡೋದು ತೋರಿಸ್ತೇನೆ. ಇದು ಭಾಳ ಟೇಸ್ಟಿ ಇರ್ತೈತಿ, ಆಮೇಲೆ ಭಾಳ ಈಸಿನೂ. ಆಮೇಲೆ ಎಲ್ಲರಿಗೂ ಇದು ಒಂದಿದ್ರೆ ಮತ್ತು ಪಲ್ಯ ಚಟ್ನಿ ಏನು ಬೇಕಾಗಿಲ್ಲ, ಅಷ್ಟು ಚಲೋ ಇರ್ತೈತಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟ್ ನೋಡಿರಿ, ಇಲ್ಲೇ ಒಂದು ಕಪ್ ಅಷ್ಟು ಸಾಬುದಾನಿ, ನಾರ್ಮಲ್ ಸಾಬುದಾನಿ ಇರ್ತಾವಲ್ಲ ಅವು. ಆಮೇಲೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, ಎರಡೂ ಅಕ್ಕಿ ಹಿಟ್ಟು ಸೋಸಿಟ್ಕೊಂಡೇ ಸಾಬುದಾನಿನೂ ಎರಡು ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿರಿ. ಯೂಸ್ವಲಿ ಈ ದೋಸೆ ಹಿಟ್ಟಿಗೆ ಹೆಂಗೆ ಬೇಕಲ್ಲ, ಆಲ್ಮೋಸ್ಟ್ ಇವೆರಡು ಸೇರಿ 2 ಕಪ್ ಆದರೆ 4 ಕಪ್ ಅಷ್ಟು ನೀರು ಬೇಕಾಗ್ತಾವೆ. ಬಟ್ ಒಂದೇ ಸತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಎಲ್ಲಿ ಗಂಟಾಗ್ಲಾರ್ದಂಗೆ, ಅಂದರೆ ಇದು ಅಕ್ಕಿ ಹಿಟ್ಟಿರ್ತೈತಲ್ಲ, ಗಂಟಾಗ್ಲಾರ್ದಂಗೆ ಚೆಂದಂಗೆ ಚಮಚೆಲೇರೆ ಅಥವಾ ಕೈಲೇ, ನನಗೆ ಕೈಲೇ ಕಂಫರ್ಟ್ ಅನ್ನಿಸ್ತೈತಿ, ನಾನು ಕೈಲೇನ ಮಾಡ್ತೇನೆ. ಹಂಗೆ ಮಾಡಿಕೊಂಡು ನೀರು ಎಷ್ಟು ಹಾಕ್ಬೇಕಾದ್ರೆ, ಯಾಕಂದ್ರೆ ಸಾಬುದಾನಿ ಫಸ್ಟ್ ನೀರು ಹಾಕಿದ್ರೆ ಇಮಿಡಿಯೇಟ್ ಹಿಡ್ಕೊಳಂಗಿಲ್ಲ, ಸ್ವಲ್ಪ ಹೊತ್ತಿಗೆ ಹಿಡ್ಕೊತೈತಿ. ಆಮೇಲೆ ಒಂದು ಅರ್ಧ 1 ಕಪ್ ಅಷ್ಟು ಬಾಂಬೆ ರವೆ ಹಾಕಿದರೆ ಮ್ಯಾಲೆ ಕ್ರಿಸ್ಪಿ ಆಗ್ತೈತೆ, ಕುರುಮ್ ಅನ್ನಿಸ್ತಾವೆ ಸೈಡ್ಗೆಲ್ಲ. ಅದಕ್ಕೆ ಅದು ಹಾಕಾಕತ್ತೇನೆ. ಆಮೇಲೆ ಬೇಕಂದ್ರೆ ಸ್ವಲ್ಪ ನಿಮಗೆ ಕಲರ್ ಇಂಟ್ರೆಸ್ಟ್ ಇದ್ದರೆ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕ್ರಿ. ನನಗೇನು ಅಷ್ಟು ಇದು ಅನ್ಸಂಗಿಲ್ಲ, ಇದು ವೈಟ್ ಒಳಗೆ ಚಲೋ ಅನ್ನಿಸ್ತೈತಿ. ಆಮೇಲೆ ನೀರು ಸ್ವಲ್ಪ ಒಂದು 5 ನಿಮಿಷಕ್ಕೆ ಹಿಡ್ಕೊಂಡು ಬಿಡ್ತೈತಿ ಸಾಬುದಾನಿ ಎಲ್ಲ. ಅದಕ್ಕೆ ಮತ್ತೆ ಹಂಗೆ ನೀರು ಕಡಿಮೆ ಆದರೆ ಮತ್ತೆ ನೀರು ಹಾಕ್ರಿ. ಒಂದು 3 ರಿಂದ 4 ತಾಸು ನೆನೆಸಿಡ್ರಿ. ಆಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಅಜ್ವಾಯಿನ, ಆಮೇಲೆ ಅಲ್ಲ ತುರಿದು ಇಟ್ಕೊಂಡೇನೆ, ಅಲ್ಲ 1 ಇಂಚಷ್ಟು ಅಲ್ಲ, ಅದನ್ನು ಆಮೇಲೆ ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನೆ, ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ. ಆಮೇಲೆ ಒಂದು 4 ರಿಂದ 5 ಹಸಿ ಮೆಣಸಿನ್ಕಾಯಿ ಎಲ್ಲನೂ ಅದ್ರೊಳಗೆ ಹಾಕಾಕತ್ತೇನೆ. ಆಮೇಲೆ ಒಂದು ದೊಡ್ಡ ಟೊಮ್ಯಾಟೊ, ಅದನ್ನು ಸಣ್ಣಗೆ ಎಲ್ಲನೂ ಸಣ್ಣಗೆ ಹೆಚ್ಕೊರಿ. ಯಾಕಂದರೆ ಇದು ಉತ್ತಪ್ಪಾಗತ್ತೆ, ಮ್ಯಾಲೆ ಹಾಕಂಗಿಲ್ಲ, ಒಳಗೆ ಬಂದುಬಿಡ್ತಾವೆ ನೋಡು. ಸೊ ಎಲ್ಲನೂ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಸಾಬುದಾನಿ ನೋಡಿರಿ, ನಮ್ಮ ಸಾಬುದಾನಿಗೆ 4 ತಾಸು ಆದರೆ, ಅಂದರೆ ನೀವು ಸಾಬುದಾನಿ ಕೈಲೇ ಮುಟ್ಟು ನೋಡಿದಾಗ ಮಿದು ಆಗಿರಬೇಕು, ನಿಮ್ಗೆ ಗೊತ್ತಾಗ್ತೈತೆ ನೆಂದಾವಿಲ್ಲ ಅನ್ನೋದಿಲ್ಲ. ಗಟ್ಟಿ ಇರ್ತಾವೆ, ಹಂಗಿದ್ರೆ ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ನೆನೆಸ್ರಿ. ಸೊ ಬೆಟ್ರ್ ಒಂದು 6 ತಾಸು ತಲೆ ಒಳಗೆ ಇಟ್ಕೊಂಡು ನೀವು ಮುಂಚೆನೇ ನೆನೆ ಹಾಕ್ಬಿಟ್ರಿ. ಹೆಚ್ಚಿಗೆ ನೆನೆದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಅವು ಗಟ್ಟಿ ಕಲ್ಗತ್ತೆ ಇರಬಾರ್ದು. ಆಮೇಲೆ ನೋಡಿರಿ, ಒಂದು ಕೈಯಷ್ಟು ಕೊತ್ತಂಬರಿ ಸಣ್ಣಗೆ ಹೆರ್ಚಿ, ಕೊತ್ತಂಬರಿನೂ ಹಾಕ್ಬೋದು ಮತ್ತು ಕರಿಬೇವೂ ಹಾಕ್ರಿ. ಇದ್ದರೆ ನಾ ಸದ್ಯಕ್ಕೆ ಕೊತ್ತಂಬರಿ ಅಷ್ಟೇ ಹಾಕಾಕ್ತೇನೆ, ಕರಿಬೇವು ಹಾಕಾಕ್ತಿಲ್ಲ. ಕರಿಬೇವು ಹಾಕಿದ್ರೂ ರುಚಿ ಅನ್ನಿಸ್ತೈತಿ. ಹಾಕಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇದೇ ಹಿಟ್ಲೆ ಪಡ್ಡೂ ಮಾಡ್ಕೊಬೋದು, ನೀವು ದೋಸಾನೂ ಮಾಡ್ಕೊಬೋದು. ಆಮೇಲೆ ಇದ್ರೊಳಗೆ ದೋಸೆ ನೀವು ತೆಳು ಮಾಡೋದಿದ್ರೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ರಿ. ಗಟ್ಟಿ ಮಾಡೋದಿದ್ರೆ ಒಂದು ಸ್ವಲ್ಪ ಇದು ಮಾಡಿರಿ, ಇಷ್ಟ ನೀರು ಹಾಕೋರಿ ಮೀಡಿಯಮ್. ಈಗ ಹೆಂಗೆ ದೋಸೆ ಹೆಂಗೆ ನಾವು ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಇದು ಮಾಡ್ಕೊತೀವಿ, ಹಂಗೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೇನು ರೀ, ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳತ್ತೇನೆ. ಉಪ್ಪೊಂದು ಹಾಕ್ಕೊಂಡೇನೆ, ನಾನು ಅದು ಮಿಸ್ ಮಾಡಿದೆ ಅನಿಸುತ್ತೆ ತೋರಿಸೋದು. ಉಪ್ಪೊಂದು ಹಾಕ್ಕೊಂಡೇನಿ, ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡ್ರೆ ಸಾಕು. ಚೆಂದಂಗೆ ಮಿಕ್ಸ್ ಮಾಡ್ಕೊರಿ. ಆಮೇಲೆ ನೋಡಿರಿ, ಇದನ್ನ ಫಸ್ಟ್ ನೆನೆಯಾಕಿಡುವಾಗ ಅರ್ಧದಷ್ಟಿತ್ತು, ಈಗ ಅದು ಆಲ್ಮೋಸ್ಟ್ ತುಂಬಿಬಿಟ್ಟೈತಿ. ಯಾಕಂದರೆ ಇವು ಉಬ್ಬುತ್ತಾವು, ಪ್ಲಸ್ ಅವೆಲ್ಲ ವೆಜಿಟೇಬಲ್ ಹಾಕಿರ್ತೇವಲ್ಲ. ಆಮೇಲೆ ನಿಮಗೆ ಎಕ್ಸ್ಟ್ರಾ ವೆಜಿಟೇಬಲ್ ಯಾವ್ರೆ ಬೇರೆ ಬೀಟ್ರೂಟು, ಕ್ಯಾರೆಟು ಹಂಗೆ ಇಷ್ಟ ಇದ್ದರೆ ಹಾಕೋಬೋದು. ಸ್ಪೆಷಲಿ ಕ್ಯಾರೆಟ್ ಚಲೋ ಅನಿಸ್ತದೆ ಬೀಟ್ರೂಟ್ಗಿಂತ. ಈಗ ನೋಡಿರಿ, ಹಂಚಿ ಕಾದೈತಲ್ಲ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದು ಮಾಡಬೇಕು. ಯಾಕಂದರೆ ಇದು ಸಾಬುದಾನಿ ಸ್ವಲ್ಪ ಜಿಗಟ್ಟಿರ್ತಾವೆ, ಅವು ಕರ್ದಂಗೆ ಆದರೆ ಕುರುಮ್ ರುಚಿ ಆಗ್ತಾವೆ. ಈಗ ನೋಡಿರಿ, ಸಾವಕಾಶ ಒಂದು ಮೀಡಿಯಮ್, ಜಾಸ್ತಿ ಗಟ್ಟಿ ಇಲ್ಲ, ಜಾಸ್ತಿ ಇದಿಲ್ಲ, ಹಿಂಗೆ ಹಾಕಿದ್ರೆ ತಾನೇ ಸ್ಪ್ರೆಡ್ ಆಗಿಬಿಡ್ತೈತಿ. ಸ್ವಲ್ಪ ಇದು ಮಾಡಿದ್ರೆ ಸಾಕು. ನೀವು ಒಂದು ಸ್ವಲ್ಪ ಚಮಚಲ್ಲೇ ಅಗಲ್ ಮಾಡಿರಿ. ಇದು ಹಿಂಗೆ ಹಾಕಿ ಒಂದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿ ಒಂದು ಏನರೆ ಮುಚ್ಚಿದ್ರು ಓಕೆ, ಮುಚ್ಚಿಲ್ಲ ಅಂದ್ರೆ ಇದು ಸ್ವಲ್ಪ ಇದಕ್ಕೆ ಎಣ್ಣೆ ಹೆಚ್ಚಿಗೆ ಹಾಕಿದ್ರೆ ಚಲೋ ಆಗ್ತೈತೆ ಸೈಡಿಗೆಲ್ಲ. ಯಾಕಂದ್ರೆ ಇವು ಎಲ್ಲ ಸಾಬುದಾನಿ ಎಣ್ಣೆ ಒಳಗೆ ಕರೆದ್ರೆ ಒಳ್ಳೆ ಶಾಂಡ್ಗೆಗತ್ತೆ ಮಸ್ತ್ ಇದು ಅನ್ನಿಸ್ತಾವೆ ಫ್ರೈ ಆಗಿ. ಸೈಡ ನಿಮಗೆ ಕಾಣಬೇಕು ಎಣ್ಣೆ, ಹಂಗೆ ಎಣ್ಣೆ ಹಾಕ್ರಿ. ನೋಡಿರಿ, ಒಂದು 2 ನಿಮಿಷ ಹಿಂಗಿಟ್ಟು ಒಂದು ಏನರ ಮುಚ್ಚಿದ್ರು ಓಕೆ, ಇಲ್ಲಾಂದ್ರೆ ಸ್ವಲ್ಪ ಇದು ಮಾಡಿದ್ರು ಓಕೆ. ಚೆಂದಂಗೆ ಹಿಂಗೆ ಬೇಯ್ತೈತಿ. ಆಮೇಲೆ ಸಾವಕಾಶ ಕಡ್ತಾರಲ್ಲ ಹೊಳ್ಳಿಸಿ ಹಾಕ್ಬೇಕು, 2 ಸೈಡು ಬೇಯಿಸ್ಬೇಕಿದೆ, ಅಂದ್ರೂ ಚಲೋ ಆಗ್ತಾವೆ. ಆಮೇಲೆ ನೀವು ನಾರ್ಮಲ್ ಉತ್ತಪ್ಪ ಮಾಡೋಗತ್ತೆ ಮಾಡಿದ್ರೂ ಬರ್ತೈತಿ. ಬಟ್ ಹಿಂಗೆ ಮಾಡೋದ್ರಿಂದ ಒಳಗೆ ಎಲ್ಲ ಕಡೆನೂ ಖಾರ, ಹುಳಿ, ಉಪ್ಪು, ಈ ಉಳ್ಳಾಗಡ್ಡಿ ಫ್ಲೇವರು ಎಲ್ಲನೂ ಮಿಕ್ಸ್ ಆದಂಗೆ ಆಗ್ತೈತಿ. ಇದೊಂದು ಟೇಸ್ಟ್ ಚೇಂಜ್ ಇರ್ತೈತಿ. ನಾರ್ಮಲ್ ದೋಸೆಕಿನ್ನ ಇದೊಂದು ಚಲೋ ಅನ್ನಿಸ್ತೈತಿ. ಆಮೇಲೆ ಹೆಲ್ದಿನೂ, ಮಕ್ಕಳು ಖುಷಿಯಲ್ಲಿ ತಿಂತಾರೆ. ಅವು ಜಲ್ಲಿಗತೆ ಆಗಿಬಿಡ್ತಾವೆ ಸಾಬುದಾನಿ ಅಂತಾರೆ. ಒಂದು ಸೈಡ್ ಫುಲ್ ಫ್ರೈ ಆಗಿರ್ತಾವೆ, ಒಂದು ಸೈಡ್ ಜಲ್ಲಿಗತೆ ಆಗ್ತಾವೆ. ಸೊ ಓವರಾಲ್ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ಇದು.
ಆಮೇಲೆ ಇದು ಬಿಸಿ ಬಿಸಿದೇ ತಿನ್ನಿರಿ ಅಂದ್ರೇ ಚಲೋ ಇರ್ತೈತಿ. ಆರಿದ ಮೇಲೆ ತಿಂದರೆ ಅಷ್ಟು ಚಲೋ ಇರೋಂಗಿಲ್ಲ. ನಿಮ್ಗೆ ಯಾವಾಗ ತಿನ್ಬೇಕು ಅನ್ನಿಸ್ತೈತಲ್ಲ ಆವಾಗ ಮಾಡ್ಕೊಂಡು ತಿನ್ನಿರಿ. ನೀವು ಬೇಕಂದ್ರೆ ಇದನ್ನು ಫ್ರಿಜ್ನಾಗೂ ಇಡ್ಬೋದು ಹಿಟ್ಟು ಒಂದು 2-3 ದಿನ ಏನಾಗಂಗಿಲ್ಲ, ಹುಳಿ ಬರೋಲ್ಲ ಏನು ಬರೋಲ್ಲ. ಆಮೇಲೆ ಇದಕ್ಕೇನು ಚಟ್ನಿ ಉಪ್ಪಿನಕಾಯಿ ಅದು ಏನು ಬೇಕಾಗಿಲ್ಲ. ನಿಮ್ಮ ಇನ್ ಕೇಸ್ ಬೇಕಂದ್ರೆ ಶೇಂಗಾ ಚಟ್ನಿ ಅದು ಹಚ್ಕೊಂಡು ತಿನ್ನಿರಿ. ಬಟ್ ಅದು ಇದು ಸರಿ ಹೋಗ್ತೈತಿ. ಆಲ್ರೆಡಿ ಎಲ್ಲ ಇದು ಹಾಕಿರ್ತೇವಲ್ಲ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ರುಚಿ ಆಗ್ತೈತಿ. ಇದರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ದೊಡ್ಡ ದೋಸೆ ಮಾಡೇನಿ ನೋಡಿರಿ. ಅದೇ ಸೇಮ ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕೀನಿ. ಇದನ್ನು ನೀವು ಸ್ಪ್ರೆಡ್ ಮಾಡೋದೇ ಬೇಕಾಗಿಲ್ಲ. ರವಾ ದೋಸೆ ಹೆಂಗೆ ಹಾಕ್ತಿರಲ್ಲ ಹಂಗೆ ಹಾಕಿದ್ರೆ ಸಾಕು. ಯಾಕಂದರೆ ಒಬ್ಬೊಬ್ರಿಗೆ ತಿಳು ದೋಸೆ ಇಷ್ಟ, ಒಬ್ಬೊಬ್ರಿಗೆ ದಪ್ಪ ಇಷ್ಟ. ಇದು ನನ್ನ ಮನ್ಯಾಗ ನಮ್ಮ ಮಕ್ಕಳಿಗೆಲ್ಲ ಈ ಥರ ಕ್ರಿಸ್ಪಿ ಇಷ್ಟ, ಕುರುಮ್ ಬೇಕಂತಾರೆ ಅವ್ರ ಸಲುವಾಗಿ ನಾನು ಹಿಂಗೆ ಮಾಡ್ತೇನೆ. ಇಲ್ಲಾಂದ್ರೆ ದಪ್ಪ ಇದ್ದರೆ ಹೊಟ್ಟೆ ತುಂಬ್ತೈತೆ ಲಗುನ. ಇದು ಚಲೋ ಅನ್ನಿಸ್ತೈತಿ, ಎರಡು ಚಲೋ ಅನ್ನಿಸ್ತಾವೆ. ಎರಡು ಟ್ರೈ ಮಾಡಿರಿ. ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೆಸಿಪಿ ಟ್ರೈ ಮಾಡಿರಿ, ಭಾಳ ಇಷ್ಟ ಆಗ್ತೈತಿ. ಆಮೇಲೆ ನಾನು ಇದ್ರೊಳಗೆ ಹೋಮ್ ಪೇಜ್ ಒಳಗೆ ಹೋಗಿ ವಿಸಿಟ್ ಮಾಡಿರಿ. ಇನ್ನೂ ಬೇರೆ ಬೇರೆ ಥರ ಎಲ್ಲ ಥರ ರೆಸಿಪಿ ನಾನು ಶೇರ್ ಮಾಡೇನಿ. ವೆಜ್ಜು, ನಾನ್ ವೆಜ್ಜು, ಸ್ನ್ಯಾಕ್ಸು, ನಾರ್ಮಲ್ ಫುಡ್ಡು, ಸ್ಪೆಷಲು ಎಲ್ಲನೂ ಮಾಡೇನಿ. ಟಿಫಿನ್ ಐಟಮ್ಸು ಎಲ್ಲ ಮಾಡೇನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಭಾಳ ಕಷ್ಟ ಏನಿಲ್ಲ, ಅಗ್ದಿ ಈಸಿ ಐತಿ, ಅಗ್ದಿ ಮಸ್ತ್ ರುಚಿ ಅನ್ನಿಸ್ತೈತಿ. ಮನ್ಯಾಗ ಎಲ್ಲರೂ ಖುಷಿಲೇ ತಿಂತಾರೆ ನೋಡಿರಿ ಇದು ಮಾಡಿದರೆ. ಟ್ರೈ ಮಾಡಿರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.